ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎ.ಕೆ.ಎಸ್. ರಾಜು ಅಂದ್ಬಿಟ್ಟು ಆ್ಯಕ್ಚುಲಿ ಇವತ್ತು ಮಾತಾಡೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತಂದರೆ, ನೇಹ ಅನ್ನೋ ಒಂದು ಯುವತಿಯ ಕೊಲೆ ಆಗುತ್ತೆ ಹುಬ್ಬಳ್ಳಿಯಲ್ಲಿ. ಫಯಾಜ್ ಅನ್ನೋ ಮುಸ್ಲಿಂ ಹುಡುಗನಿಂದ ಈ ಒಂದು ಕೊಲೆ ಆಗುತ್ತೆ. ಇದ್ರ ಬಗ್ಗೆ ಅದರಲ್ಲಿ ಯಾವುದು ಸರಿ ಯಾವ ತಪ್ಪು ಅನ್ನೋದ್ರ ಬಗ್ಗೆ ನನಗಂತೂ ಐಡಿಯಾ ಇಲ್ಲ. ಆದರೆ ಇಲ್ಲೊಬ್ಬರು ಸೆಲೆಬ್ರಿಟಿ ಅವರು ಮಾತಾಡಿದ್ದಾರೆ. ಯಾರಿಗೆ ಸಂಬಂಧಿಕರಿಗೆ ಯಾರಿಗೆ ಎಲ್ಲಾರ ಆಗ್ತಂಗಾರಕ್ಕೆ ನಮ್ಮ ಅಕ್ಕನ ಬೇಕಾಗಿತ್ತು ಇವರಿಗೆ. ನಮಗಾಗಿ ಯಾರಾಗಿಲ್ಲ ಅಂತಲ್ಲ, ಇಲ್ಲಿ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಹಾಕಿ ಅಕ್ಕನ ತಂಗಿನ ಮಗಳನ್ನ ಹಾಕಿ ಎಲ್ಲ ಅವನು ಒಯ್ದೇನು ಒಳಗ ಬ್ಯಾಳೆ ಹಚ್ತಾರಲ್ಲ ಅವ್ನು ನಮ್ಮ ಕೈಯಾಗ ಯಾರು ಕೊಡ್ತಾರೀ ಶಿಕ್ಷೆ? ಯಾರು ಕೊಡ್ತಾರೀ ಶಿಕ್ಷೆ? 10 ವರ್ಷ ಇರ್ತಾನ, 15 ವರ್ಷ ಇದ್ದಾನ, 50 ವರ್ಷ ಇದ್ದಾನ. ಆಮೇಲೆ ಅವ್ನು ಬರೋ ಈಕಿನ ಜೀವ ಕೊಡನ್ರಿ ಈಕಿನ ಜೀವ ಕೊಡ್ತಾನೇನ? ತಮ್ಮ ಮನ್ಯಾಗಿನವ್ರ ಹೆಣ್ಮಕ್ಳು ಸಿಕ್ಕಿಲ್ಲ, ಅವ್ರಿಗೆ ರೋಡಿಗೆ ತಗ ತಮ್ಮ ಹೆಣ್ಮಕ್ಳನ್ನ ಬಿಡ್ತಾರೇನ? ನಮ್ಮ ಚಂದಿದ ಹುಡುಗ್ಯಾರ ಬೇಕು, ನಮ್ಮ ಹಿಂದೂ ಹುಡುಗ್ಯಾರ ಬೇಕು ಇವ್ರಿಗೆ, ಬ್ಯಾರೆ ತಮ್ಮ ಮನ್ಯಾಗಿನವ್ರು ಯಾರಿಲ್ಲ. ಗೈಸ್ ನೋಡಿದ್ರಲ್ಲ, ಇಲ್ಲಿ ಮಾತಾಡ್ತಿರೋಂಥ ಈ ಒಬ್ಬ ಸೆಲೆಬ್ರಿಟಿ ಹೆಸರು ಅಂದರೆ ರೀಲ್ಸ್ ಸೆಲೆಬ್ರಿಟಿ ಅವರು ಪ್ರಿಯಾ ಸವಾಡಿ ಅಂತ. ಆ್ಯಕ್ಚುಲಿ ಇವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು ನಾನು. ಯಾವುದೇ ಆ ನೇಹ ಅವ್ರ ವಿಷಯ ಆಗಲಿ ಅಥವಾ ಫಯಾಜ್ ವಿಷಯ ಅದು ಮ್ಯಾಟ್ರೇ ಅಲ್ಲ. ಪ್ರಿಯಾ ಸವಾಡಿ ಅವರು ಇಷ್ಟೆಲ್ಲ ಅರ್ಚ್ಕೊಂಡು ಕಿರ್ಚ್ಕೊಂಡು ಡೈಲಾಗ್ ಹೊಡಿತಾ ಇದ್ದಾರೆ. ಅದು ಒಳ್ಳೇದೋ ಕೆಟ್ಟದೋ ಸೆಕೆಂಡ್ರಿ. ಆದರೆ ಇವ್ರು ಬಂದ್ಬಿಟ್ಟು ಮಾತಾಡ್ತಿದ್ದಾರಲ್ಲ, ಏನಕ್ಕೆ ಮಾತಾಡ್ತಿದ್ದಾರೆ? ಇದೊಂದೇನ ಆಗಿರೋದು ಈ ನಮ್ಮ ಇಂಡಿಯಾದಲ್ಲಿ? ಇದು ಒಂದೇನಾ ಕೊಲೆ ಪ್ರಕರಣ, ಅತ್ಯಾಚಾರ ಇಂಥವೆಲ್ಲ ಆಯ್ತಿರೋದು? ಇದೊಂದೇನಾ? ಬೇರೆದಕ್ಕೆಲ್ಲ ಎಲ್ಲೋಗಿದ್ರಿ ಇವರು? ಯಾವುದಕ್ಕೂ ಬಂದಿಲ್ಲ, ಯಾವುದ್ರ ಬಗ್ಗೆನೂ ಮಾತಾಡಿಲ್ಲ. ಇದ್ರ ಬಗ್ಗೆ ಫಸ್ಟ್ ಟೈಮು ಇಷ್ಟೆಲ್ಲ ಹರ್ಚ್ಕೊಂಡು ಮಾತಾಡ್ತಾ ಇದ್ದಾರೆ, ಇಷ್ಟೆಲ್ಲ ಕಿರ್ಚ್ಕೊಂಡು ಮಾತಾಡ್ತಿದ್ದಾರೆ. ರೀಸನ್ ನನಗಂತೂ ಗೊತ್ತಿಲ್ಲಪ್ಪ. ಏನು ಸ್ಕ್ರಿಪ್ಟೆಡ್ ಡ್ರಾಮಾಗಳು ಮಾಡ್ತಿದ್ದಾರೇನೋ ಇವರು ಅಥವಾ ಬರ್ಕೊಂಬಂದು ಡೈಲಾಗ್ ಹೊಡಿತಿದ್ದಾರೇನೋ ಗೊತ್ತಿಲ್ಲ. ನನಗನ್ಸಿದ್ದೇನು ಅಂತಂದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರಿಯಾ ಸವಾಡಿ ಇವರು ಒಬ್ಬರು ಕಾರ್ಪೊರೇಟರ್ ಮಗಳು. ಹೇಗೆ ಇಷ್ಟು ಸಿಂಪಲ್ ಲೈಫ್ ಪ್ರಿಯಾದು? ಅಪ್ಪ ಕಾರ್ಪೊರೇಟರ್ ಆದ್ರು ಅದ್ರ ನನಗೆ ತಿಳಿದ ವಿಷಯದ ಪ್ರಕಾರ ಇವರು ಒಬ್ಬರು ಕಾರ್ಪೊರೇಟರ್ ಮಗಳು. ಆಮೇಲೆ ನೇಹ ಅಂದ್ಬಿಟ್ಟು ಅವ್ರೇನು ಕೊಲೆ ಆಗಿದಾರಲ್ಲ ಯುವತಿ, ಅವರು ಕೂಡ ಒಬ್ಬ ಕಾರ್ಪೊರೇಟರ್ ಮಗಳು. ಇವರು ಕಾರ್ಪೊರೇಟರ್ ಮಗಳು, ಅವರು ಕಾರ್ಪೊರೇಟರ್ ಬಂದ್ಬಿಟ್ಟು ಸಪೋರ್ಟ್ ಮಾಡ್ಬಿಡೋದು, ಬೇರೆಯವರು ಹೆಂಗನ ಹಾಳಾಗೋಗಲಿ. ಇವ್ರು ಆಮೇಲೆ ಹೇಳ್ತಾ ಇದ್ದಾರೆ, ಅವ್ರ ಮನೆ ಹೆಣ್ಮಕ್ಳನ್ನೆಲ್ಲ ಹಂಗೆ ಬಿಟ್ಬಿಡ್ತಾರೆ. ಅವ್ರ ಮನೆ ಹೆಣ್ಮಕ್ಳಲ್ವಾ? ತಮ್ಮ ಮನ್ಯಾಗಿನವ್ರ ಹೆಣ್ಮಕ್ಳು ಸಿಕ್ಕಿಲ್ಲ, ನಮ್ಮ ಚಂದಿದ ಹುಡುಗ್ಯಾರ ಬೇಕು, ನಮ್ಮ ಹಿಂದೂ ಹುಡುಗ್ಯಾರ ಬೇಕು ಇವ್ರಿಗೆ, ಬ್ಯಾರೆ ತಮ್ಮ ಮನ್ಯಾಗಿನವ್ರು ಯಾರಿಲ್ಲ. ಯಾವುದೇ ವ್ಯಕ್ತಿ ಆಗಲಿ, ಒಂದು ಹೆಣ್ಣಾಗಲಿ ಎಣ್ಣೆನೆ, ಅವ್ರ ಮನೆಯವರಾಗಲಿ ನಮ್ಮ ಮನೆಯವರಾಗಲಿ, ಯಾವತ್ತು ಹೆಣ್ಣಿಗೆ ರಕ್ಷಣೆ ಕೊಡಿ ಅನ್ಬೇಕೇ ಹೊರತು ಅವ್ರ ಮನೆಯವ್ರನ್ನ ಮಾತ್ರ ಚೆನ್ನಾಗಿ ತೆಗೆದು ಮನೆ ಒಳಗೆ ಇಟ್ಕೊಂಡ್ಬಿಡ್ತಾರೆ. ಹಂಗಂದ್ರೆ ಅವ್ರನ್ನೆಲ್ಲ ಕೊಲೆ ಮಾಡಿದ್ರೆ ಅದೆಲ್ಲ ಕೊಲೆ ಅಲ್ವಾ? ಬಡವ್ರು ಮಾತ್ರ ಹೆಂಗನ ಆಗೋಗ್ಲಿ. ಇವರು ಕಾರ್ಪೊರೇಟರ್ ಮಗಳು, ಅವರು ಕಾರ್ಪೊರೇಟರ್ ಮಗಳು ಅನ್ನೋದಕ್ಕೆ ಇಷ್ಟೆಲ್ಲ ಬಂದು ಎಗರಾಡ್ತಿರೋದು ಅಕ್ಕ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಅಕ್ಕನ ರೀಲ್ಸು ಏನೋ ಇನ್ಸ್ಟಾ ಅಕೌಂಟ್ ಇದೆ, ಅದರಲ್ಲಿ 6 ಲಕ್ಷ ಪ್ಲಸ್ ಫ್ಯಾನ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ. ಆದರೂ ಅಕ್ಕ ಇಷ್ಟೆಲ್ಲ ಬಂದು ಹರ್ಚ್ಕೊಂಡು ಕಿರ್ಚ್ಕೊಂಡವರು ಅವ್ರ ಅಕೌಂಟಲ್ಲಿ ಒಂದು ಪೋಸ್ಟು ಹಾಕಿಲ್ಲ. 2 ದಿನ ನಡೀತೈತೆ, 2-3 ದಿನ ನಡೀತೈತೆ. ಈ ನೇಹ ಕೊಲೆ ವಿಚಾರದ ಬಗ್ಗೆ ಅವ್ರು ಯಾವುದೇ ರೀತಿ ಒಂದು ಪೋಸ್ಟು ಹಾಕಿಲ್ಲ. ಯಾಕೆ? ಇಲ್ಲಿ ಚಾನಲಲ್ಲಿ ಫೇಮಸ್ ಆಗಿಬಿಡೋಣ ಅಂತ ಬಂದ್ಬಿಟ್ಟು ಡೈಲಾಗ್ ಹೊಡಿತಾವ್ರೆ ನಾವು ಮೋಸ್ಟ್ಲಿ, ಅಥವಾ ಏನೋ ಚಾನಲ್ ಏನು ಕಥೆನೋ ಗೊತ್ತಿಲ್ಲ. ಅದು ಗೊತ್ತಿಲ್ಲದೇನೋ ಮಾತಾಡಬಾರ್ದು. ನನಗನ್ಸಿದ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. ಅದು ನಾನು ಹೇಳ್ತಾ ಇರೋದೇ ನಿಜ, ನಾನು ಹೇಳ್ತಿರೋ ಸುಳ್ಳು ಅಂತಲ್ಲ. ನನಗನ್ಸಿದ್ರ ಪ್ರಕಾರ, ನಾನು ನೋಡಿದ ಪ್ರಕಾರ ಹೇಳ್ತಾ ಇರೋದು. ಬೇರೆ ಇಲ್ಲೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಬರೋಂಥ ವೀಡಿಯೋಸೆಲ್ಲ ಅಷ್ಟೊಂದು ಕಿರ್ಚಾಡ್ದವರು ತಮ್ಮ ಅಕೌಂಟಲ್ಲಿ ಒಂದು ಪೋಸ್ಟ್ ಹಾಕಿಲ್ಲ, ಅಟ್ಲೀಸ್ಟ್ ಒಂದು ರೈಟಿಂಗಲ್ಲೂ ಹಾಕಿಲ್ಲ, ಒಂದು ವೀಡಿಯೋ ಮಾಡೋ ಹಾಕಿಲ್ಲ ಅಂತಂದರೆ ಏನು ಅರ್ಥ? ಅಲ್ಲಿ ಮಾತಾಡೋಕ್ಕೆ ನನ್ನ ಇವ್ರಿಗೆ ಕಾಲ್ ಶೀಟ್ ತಗೊಂಡಿದ್ರು ಏನು ಕಥೆನೋ ಗೊತ್ತಿಲ್ಲ ನನಗೆ. ಇಂಥವ್ರ ಮೇಲೆ ತುಂಬ ಕೋಪ ಇರೋದು. ಗ್ಯಾಪಲ್ಲಿ ಬಂದ್ಬಿಟ್ಟು ಫೇಮಸ್ ಆಗೋಕ್ಕೆ ಬಂದು ಡೈಲಾಗ್ ಹೊಡಿತಾರಲ್ಲ, ಇಂಥವ್ರ ಬಗ್ಗೆ ನನಗೆ ತುಂಬ ಕೋಪ ಬರೋದು. ಬನ್ನಿ, ಯಾಕೆ ಬಡವ್ರ ಮಕ್ಳಿಗೂ ರೇಪಾದಾಗ ಬನ್ನಿ. ಆಮೇಲೆ ಇನ್ನೂ 2 ಇದೇ ಟೈಮಲ್ಲಿ ಇನ್ನೂ 2 ಯಾರೋ ರುಕ್ಸಾನ ಅನ್ನೋರ್ದೆಲ್ಲ ಆ ಮುಸ್ಲಿಂ ಹುಡುಗಿ, ಅವ್ರಿಗೆಲ್ಲ ಆದಾಗ ಯಾಕೆ ಅವ್ರ ಬಗ್ಗೆ ಎಲ್ಲ ಯಾರು ಮಾತಾಡ್ತಾ ಇಲ್ಲ? ಅನ್ಯಾಯನೇ, ಎಣ್ಣೆನೇ. ಯಾಕೆ ಅವ್ರ ಬಗ್ಗೆ ಎಲ್ಲ ಮಾತಾಡಲಿಲ್ಲ ತಾವು? ಇವತ್ತು ಬಂದ್ಬಿಟ್ಟು ನಿಮ್ಮ ಕಾರ್ಪೊರೇಟರ್ ಮಗಳು ಅನ್ನೋ ಕಾರಣಕ್ಕೆ ಮಾತಾಡ್ತಿದ್ದೀರಾ, ಅಥವಾ ನಿಮ್ಮ 3 ಹುಡುಗಿ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀರಾ? ಎಲ್ಲರ ಬಗ್ಗೆನೂ ಮಾತಾಡಿ. ಎಲ್ಲರ ಬಗ್ಗೆ ಎಲ್ಲರೂ ಮಾತಾಡ್ದಾಗಲೇ ಎಲ್ರಿಗೂ ಭಯ ಬರೋದಲ್ವ? ಹಂಗಾಗಿ ಇವ್ರ ಬಗ್ಗೆ ನಾನು ಈ ಒಂದು ವಿಷಯನ ಹೇಳಬೇಕು ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಅವ್ರ ಅಕೌಂಟಲ್ಲಿ ಒಂದು ಪೋಸ್ಟ್ ಹಾಕಿಲ್ಲ. ಬೇಕಾದ್ರೆ ಇವಾಗೂ ತೆಗೆದ್ಬಿಟ್ಟು ನೋಡಿ ನೀವು ಇನ್ಸ್ಟಾ ಅಕೌಂಟಲ್ಲಿ ಅವ್ರದ್ದು. 2 ದಿನ ನಡೀತಾ ಇದೆ, ಅಷ್ಟೆಲ್ಲ ಕೂಗಾಡಿದ್ರೆ ಅರ್ಚಾಡಿದ್ರೆ ಒಂದು ಪೋಸ್ಟ್ ಹಾಕಿಲ್ಲ ಈ ವಿಷಯದ ಬಗ್ಗೆ. ಆಮೇಲೆ ಸ್ಟೋರಿ ಹಾಕಿದ್ದಾರೆ. ಅದು ಸ್ಟೋರಿ ಯಾವುದೋ ಎಲ್ಲೋ ಇವ್ರ ಚಾನಲಲ್ಲಿ ಮಾತಾಡಿರೋದು ನೋಡಿ, ನಾನು ಮಾತಾಡಿರೋದು ಹಿಂಗೆಲ್ಲ ಬಂದ್ಬಿಟ್ಟೈತೆ ಅಂತ ತೋರಿಸ್ಕೊಳಕ್ಕೆ ಹಾಕಿದ್ದಾರೆ ಅನ್ಸುತ್ತೆ. ಇಲ್ಲೇ ಗೊತ್ತಾಗುತ್ತೆ ಇವ್ರ ಬಂಡವಾಳಗಳು. ಒಂದು ದಿನದ ಸ್ಟೋರಿಗೆ ಮಾತ್ರ ಇವ್ರು ಬಂದ್ಬಿಟ್ಟು ಮಾತಾಡೋದು. ಕಂಪ್ಲೀಟಾಗಿ ಅಲ್ಲೇ ಉಳ್ಕೊಳ್ಳೋಂಥ ಪೋಸ್ಟಿಗೆ ಬರೋಲ್ಲ ಇವರು.
ಅಲ್ಲಿ ಈ ಪ್ರತಿ ಸರಿನೂ ಆದಾಗ ಬಂದು ಮಾತಾಡಬೇಕು, ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬರಲ್ಲ ಇವರು. ಯಾವ್ದು ಗೊತ್ತಾ, ಒಂದು ದಿನದ ತೋರಿಕೆಗೆ ಬಂದ್ಬಿಟ್ಟು, ಒಂದು ದಿನದ ತೋರಿಕೆ ಸ್ಟೋರಿ ಏನಿದೆ ಅದಕ್ಕೋಸ್ಕರ ಬಂದ್ಬಿಟ್ಟು ಮಾತಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಬಡವರಾಗಲಿ, ಶ್ರೀಮಂತರಾಗಲಿ, ಕಾರ್ಪೊರೇಟರ್ ಮಕ್ಕಳಾಗಲಿ, ಬಡ ಜನಸಾಮಾನ್ಯರ ಮಕ್ಕಳೇ ಆಗಲಿ, ಯಾರಿಗೆ ರೇಪ್ ಆದರೂ ರೇಪೇ, ಅನ್ಯಾಯ ಆದರೂ ಅನ್ಯಾಯನೇ, ಅತ್ಯಾಚಾರ ಆದರೂ ಅತ್ಯಾಚಾರನೇ. ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು, ಒಗ್ಗಟ್ಟಾಗಿ ಇರಬೇಕು. ಅದನ್ನು ಬಿಟ್ಟು ಕಾರ್ಪೊರೇಟರ್ ಮಗಳು, ನಾನು ಕಾರ್ಪೊರೇಟರ್ ಮಗಳು ಅನ್ನೋ ಕಾರಣಕ್ಕೆ ಬಂದು ಮಾತಾಡೋದಲ್ಲ. ದಯವಿಟ್ಟು ಇಲ್ಲಿ ಜಾತಿನ ತರಕ್ಕೆ ಹೋಗ್ಬೇಡಿ, ಧರ್ಮನ ತರಕ್ಕೆ ಹೋಗ್ಬೇಡಿ. ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಹೋರಾಡಿ. ಆಮೇಲೆ ಯಾರು ಅಪರಾಧಿ ಏನಿದ್ದಾನೆ ಫಯಾಜ್, ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಅದ್ರ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಟು ಹಿಂದೂ ಮುಸ್ಲಿಮ್ ಅಂತಂದ್ಬಿಟ್ಟು ಇನ್ನೂ ದೇಶನ ಒಡೆಯೋಂಥ ಕೆಲಸನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ನಮ್ಮವರು ತಮ್ಮವರು ನಮ್ಮ ಜಾತಿಯವ್ರಿಗೆ ಅನ್ಯಾಯ ಬಂದ್ಬಿಟ್ಟು ಮಾತಾಡೋದಲ್ಲ. ಯಾವುದೇ ಒಬ್ಬ ಜನಸಾಮಾನ್ಯರಿಗಾಗಲಿ, ಬಡವರಿಗೆ ಆಗಲಿ, ಶ್ರೀಮಂತರಿಗೆ ಆಗಲಿ, ಜಾತಿನೇ ಆಗಲಿ, ಧರ್ಮನೇ ಆಗಲಿ, ಯಾರಿಗೆ ಅನ್ಯಾಯ ಆದರೂ ಅನ್ಯಾಯನೇ. ದಯವಿಟ್ಟು ಎಲ್ಲದಕ್ಕೂ ಬಂದು ನಿಂತ್ಕೊಳ್ಳೋದನ್ನ ಕಲೀರಿ. ಈ ಒಂದು ದಿನಕ್ಕೆಲ್ಲ ಶೋಕಿಗೆ ಬಂದ್ಬಿಟ್ಟು ವಿಡಿಯೋಗಳಲ್ಲಿ ಮಾತಾಡೋದು, ಪಬ್ಲಿಸಿಟಿ ತಗೊಳ್ಳೋದು ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಮನಸಾರೆ ನಿಷ್ಕಲ್ಮಶವಾಗಿ ಬಂದು ಇದ್ರ ಬಗ್ಗೆ ಮಾತಾಡಿ ನ್ಯಾಯನ ಒದಗಿಸೋಂಥ ಪ್ರಯತ್ನಗಳನ್ನ ಮಾಡಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಸಿ ಯು.